ನಾನು ನೋಡು ಯೋಗೀಶ್ವರ ಸ್ವಾಮಿ ಕೈನಾಗ ಬ್ರಹ್ಮದಂಡವ ಹಿಡಿದು ಬರುತ್ತಾನೋ ನೋಡಿ ಜಗದಲ್ಲಿ ಮಾಡ್ಯಾನೋ ನೋಡಿ ಆ ಕಣ್ಣು ತೆರೆದರೆ ಕಂಡಾನು ನೋಡು ಯೋಗೀಶ್ವರ ಸ್ವಾಮಿ ಕೈನಾಗ ಬ್ರಹ್ಮದಂಡವ ಹಿಡಿದು ಬರುತ್ತಾನೋ ನೋಡಿ ಜಗದಲ್ಲಿ ಮಾಡ್ಯಾನೋ ನೋಡಿ ಜಗದಲ್ಲಿ ಮಾಡ್ಯಾನೋ ನೋಡಿ ಬಂದ ಒಡನೆ ದೋಷ ಕಳೆಯುವನು ಭಕ್ತರ ಮನೆಯೊಳಗ ಪರರು ಮಾಡಿದಂತ ಪಾಪ ಹೊರುವನು ತನ್ನ ಕರಿಮ್ಯಾಗ ಬಂದ ಒಡನೆ ದೋಷ ಕಳೆಯುವನು ಭಕ್ತರ ಮನೆಯೊಳಗ ಪರರು ಮಾಡಿದಂತ ಪಾಪ ಹೊರುವನು ತನ್ನ ಕರಿಮ್ಯಾಗ ನೀಗಿದ ವಿಷವ ಕಂಠದೊಳಿರಿಸಿ ನುಡಿವನು ಓಂಕಾರ ಸುಟ್ಟ ಕಿಚ್ಚಿನಲ್ಲಿ ಬಂದಂತ ಭಸ್ಮಾತನ ಶೃಂಗಾರ ಸೇವೆ ಸಲ್ಲಿಸಿ ಒಮ್ಮೆ ನೋಡು ನಿನ್ನ ಬಾಳೆಲ್ಲ ಜೇಂಕಾರ ಬರುವ ಭಕ್ತರಿಗೆ ಗುರುವಾಗಿ ನಿಂದು ಕೊಡುವನು ಆಕಾರ ಆತನ ಕಾಯವೇ ಬಂಗಾರ ಆತನ ಕಾಯವೇ ಬಂಗಾರ ಕಣ್ಣು ತೆರೆದರೆ ಕಂಡಾನು ನೋಡು ಯೋಗೀಶ್ವರ ಸ್ವಾಮಿ ಕೈನಾಗ ಬ್ರಹ್ಮದಂಡವ ಹಿಡಿದು ಬರುತ್ತಾನೋ. ಎಲ್ಲರಿಗೂ ನಮಸ್ಕಾರವನ್ನ ಹೇಳುತ್ತಾ ಪರಮ ಪೂಜ್ಯ ರಾಮದೇವ್ ಮಹಾರಾಜರನ್ನ ಬಾಲಕೃಷ್ಣ ಆಚಾರ್ಯವರನ್ನ ಭವನ್ಲಾಲ್ ಗುರೂಜಿ ಅವರನ್ನ ಎಲ್ಲ ಯೋಗ ಮುನಿ ಶರಣರನ್ನ ಸ್ಮರಿಸಿಕೊಂಡು ಇವತ್ತಿನ ಯೋಗವನ್ನು ಪ್ರಾರಂಭ ಮಾಡೋಣ. ಈ ರೀತಿ ಬೆನ್ನುಡಿ ನೇರವಾಗಿರಬೇಕು, ಕೈಗಳು ಈ ರೀತಿ ಚಿನ್ಮಯ ಮುದ್ರೆ ಧ್ಯಾನ ಮುದ್ರೆಯಲ್ಲಿರಬೇಕು, ಕುತ್ತಿಗೆ ನೇರವಾಗಿರ್ಬೇಕು. ನಮ್ಮ ಯಾವಾಗಲೂ ಈ ಭಾಗ ನೇರವಾಗಿರ್ಬೇಕು. ನಾವು ಪ್ರಾಣಾಯಾಮ ಮಾಡೋ ಮುಂದೆ ಅಥವಾ ಕುಳಿತುಕೊಂಡಾಗ ಈ ನಮ್ಮ ಈ ಹಿಂದಿನ ಭಾಗ ಯಾವಾಗಲೂ ನೇರವಾಗಿರ್ಬೇಕು. ನೇರವಾಗಿರುವುದರಿಂದ ನಮ್ಮ ಶರೀರದ ಯಾವುದೇ ತೊಂದರೆಗಳು ಬರುವುದಿಲ್ಲ, ನಡ ನೋವಾಗಲಿ ಇದಾಗಲಿ. ಯಾಕಂದ್ರೆ ನಾವು ತಪ್ಪು ಕುಂಡ್ರುವುದರಿಂದ, ತಪ್ಪು ಅಭ್ಯಾಸಗಳನ್ನು ಮಾಡುವುದರಿಂದ ನಮಗೆ ಬಹಳಷ್ಟು ನೋವುಗಳು ಬರ್ತಿರ್ತಾವೆ. ಅದನ್ನು ನಿವಾರಣೆ ಮಾಡ್ಕೋಬೇಕಾದ್ರೆ ಚೆನ್ನಾಗಿ ಕುಂಡ್ರುವುದನ್ನು ಕಲಿಬೇಕು. ಈಗ ಓಂಕಾರವನ್ನು ಮಾಡೋಣ. ಪ್ರಾರ್ಥನೆಯನ್ನು ಮಾಡೋಣ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮೇವ ಬಂಧನಾತ್ ಮೃತ್ಯುರ್ಮುಕ್ಷೇಯಮಾಮೃತಾತ್.
ಓಂ ಸನಾವವತು ಸನೌ ಭುನಕ್ತು ಸವೀರಂ ಕರವಾವಹೈ ತೇಜಸ್ವಿನಾಮಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ನಿಧಾನವಾಗಿ ಎರಡು ಕೈಗಳನ್ನು ನಿರ್ಗಟ್ಟು ತೆಗೆದುಕೊಂಡು ಈ ಕೈಗಳನ್ನು ಚೆನ್ನಾಗಿ ಉಜ್ಜಿ ಈ ಬಿಸಿಯನ್ನು ನಿಧಾನವಾಗಿ ಕಣ್ಣು ಮೇಲೆ ಮಾಡಿಸಬೇಕು. ಈಗ ಜಾಗಿಂಗ್ ಅನ್ನು ಮಾಡೋಣ. ಸುಮಾರು ಜಾಗಿಂಗ್ ಇದು ಒಂದು 5 ಕಿಲೋಮೀಟರ್ ಹೋಗಿ ಬಂದಷ್ಟು ನಮ್ಗೆ ವ್ಯಾಯಾಮ ಆಗೋದು. ಅದನ್ನು ನಿಧಾನವಾಗಿ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಬೇಕು. ಭಾಳ ಕಷ್ಟಪಟ್ಟು ಮಾಡೋಂಗಿಲ್ಲ, ಆನಂದವಾಗಿ ಖುಷಿ ಖುಷಿಯಾಗಿ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಬೇಕು. Welcome to Bhakti Geet channel. Share and subscribe. Thank you. ಯೋಗಿಯಾಗುವ ಶಿವ ಯೋಗಿಯಾಗುವ, ಯೋಗಿಯಾಗುವ ಶಿವ ಯೋಗಿಯಾಗುವ, ಸಮರಸ ಸುಖದನುಭಾವಿಯಾಗುವ, ಸಮರಸ ಸುಖದನುಭಾವಿಯಾಗುವ. ಬೇಗ ಏಳುವ ಗುರುದೇವನ ನೆನೆಯುವ, ಬೇಗ ಏಳುವ ಗುರುದೇವನ ನೆನೆಯುವ, ಆಗು ಮಾಡಿದ್ದು ಶಿರಭಾಗಿ ನಮಿಸುವ, ಆಗು ಮಾಡಿದ್ದು ಶಿರಭಾಗಿ ನಮಿಸುವ. ಊರ ಕೋಳಿ ಕೂಗಿದ್ದೆ ಕಾರಣವಿಲ್ಲುವುದರಿಂದ, ಊರ ಕೋಳಿ ಕೂಗಿದ್ದೆ ಕಾರಣವಿಲ್ಲುವುದರಿಂದ, ಲಿಂಗ ಪೂಜೆಯ ವೇಳೆ ಮೀರಿ ಹೋಯಿತೆ, ಲಿಂಗ ಪೂಜೆಯ ವೇಳೆ ಮೀರಿ ಹೋಯಿತೆ. ಯೋಗಿಯಾಗುವ ಶಿವ ಯೋಗಿಯಾಗುವ, ಯೋಗಿಯಾಗುವ ಶಿವ ಯೋಗಿಯಾಗುವ, ಸಮರಸ ಸುಖದನುಭಾವಿಯಾಗುವ, ಸಮರಸ ಸುಖದನುಭಾವಿಯಾಗುವ. ಗಾಂಧಾರಿಯಂತೆ ರಾಧಾ ಮಾಂಧಾರಿಯಂತೆ, ಗಾಂಧಾರಿಯಂತೆ ರಾಧಾ ಮಾಂಧಾರಿಯಂತೆ, ಶರಣ ಜನರ ಲಿಂಗಾರ್ಚನೆಯಂತೆ, ಶರಣ ಜನರ ಲಿಂಗಾರ್ಚನೆಯಂತೆ. ಆಸನ ಹಾಕುವ ನಾವು ಅಲುಗದೆ ಕೂಡುವ, ಆಸನ ಹಾಕುವ ನಾವು ಅಲುಗದೆ ಕೂಡುವ, ಅಘಹರನ ಅಂಗೈಲಿಟ್ಟು ಅರ್ತಿಲಿ ನೋಡುವ, ಅಘಹರನ ಅಂಗೈಲಿಟ್ಟು ಅರ್ತಿಲಿ ನೋಡುವ. ಯೋಗಿಯಾಗುವ ಶಿವ ಯೋಗಿಯಾಗುವ, ಯೋಗಿಯಾಗುವ ಶಿವ ಯೋಗಿಯಾಗುವ, ಸಮರಸ ಸುಖದನುಭಾವಿಯಾಗುವ, ಸಮರಸ ಸುಖದನುಭಾವಿಯಾಗುವ.
ಅಪ್ಪ ಬಸವ ಒಪ್ಪ ಅಲ್ಲಮ ಪ್ರಭುವ ಅಪ್ಪ ಬಸವ ಒಪ್ಪ ಅಲ್ಲಮ ಪ್ರಭುವ ಚಿಕ್ಕಪ್ಪ ಚೆನ್ನ ಬಸವನ ಕರೆಯುವ ಚಿಕ್ಕಪ್ಪ ಚೆನ್ನ ಬಸವನ ಕರೆಯುವ ಶರಣರೆಲ್ಲರ ಭಕ್ತಿಯಿಂದ ನೆನೆಯುವ ಶರಣರೆಲ್ಲರ ಭಕ್ತಿಯಿಂದ ನೆನೆಯುವ ಶಿವಯೋಗದಿ ಕೈ ನೀಡಿ ಎನ್ನುವ ಶಿವಯೋಗದಿ ಕೈ ನೀಡಿ ಎನ್ನುವ ಯೋಗಿಯಾಗುವ ಶಿವಯೋಗಿಯಾಗುವ ಯೋಗಿಯಾಗುವ ಶಿವಯೋಗಿಯಾಗುವ ಸಮರಸ ಸುಖದ ಅನುಭವಿಯಾಗುವ ಸಮರಸ ಸುಖದ ಅನುಭವಿಯಾಗುವ 3 4 1 2 3 4 ಶಿವಯೋಗಿಯಾಗುವ ಸಮರಸ ಸುಖದನುಭವಿಯಾಗುವ ಸಮರಸ ಸುಖದನುಭವಿಯಾಗುವ ಯೋಗಿಯಾಗುವ ಶಿವಯೋಗಿಯಾಗುವ ಯೋಗಿಯಾಗುವ ಶಿವಯೋಗಿಯಾಗುವ ಸಮರಸ ಸುಖದನುಭವಿಯಾಗುವ ಸಮರಸ ಸುಖದನುಭವಿಯಾಗುವ ಯೋಗಿಯಾಗುವ ಶಿವಯೋಗಿಯಾಗುವ ಯೋಗಿಯಾಗುವ ಶಿವಯೋಗಿಯಾಗುವ ಸಮರಸ ಸುಖದನುಭವಿಯಾಗುವ ಸಮರಸ ಸುಖದನುಭವಿಯಾಗುವ ಸಮರಸ ಸುಖದನುಭವಿಯಾಗುವ ಸಮರಸ ಸುಖದನುಭವಿಯಾಗುವ ಈಗ ಸೂಕ್ಷ್ಮ ವ್ಯಾಯಾಮಗಳನ್ನು ಮಾಡೋಣ. ಕಾಲುಗಳ ಬಲಗಡೆ ಎಡಗಡೆಯಿಂದ ಬಲಗಡೆ ರಿವರ್ಸ್, ಕೀಲುಗಳು ಸಡಿಲಿಸಿಕೊಳ್ಳಬೇಕು. ಯೋಗ ಮಾಡೋಕ್ಕಿಂತ ಮೊದಲೇ ಪ್ರತಿಯೊಂದು ಅವಯವಗಳನ್ನು ಸಡಿಲಿಸಿದಂದ್ರೆ ಈಸಿಯಾಗಿ ಆಸನಗಳು ಬರ್ತವೆ. ಈಗ ನಡೆದ ಭಾಗವನ್ನು ಸಡಿಲಿಸೋಣ. ರಿವರ್ಸ್, ಪಾದಹಸ್ತಾಸನ ಮಾಡೋಣ. ಈ ರೀತಿ ಸಮಸ್ಥಿತಿಯಲ್ಲಿ ನಿಲ್ಲಬೇಕು. ಏಕ್, ಈ ರೀತಿ ಕೈಗಳು ಭೂಮಿಗೆ ಸಮಾಂತರವಾಗಿ. ದೋ, ಎಷ್ಟು ಕೈಗಳು ಸಾಧ್ಯಕ ಅಷ್ಟು ಕೈಗಳನ್ನು ಪೂರ್ಣವಾಗಿ ಮೇಲ್ಗಡೆ ಎತ್ತಬೇಕು. ಕೈಗಳು ಈ ರೀತಿ ಇರಬೇಕು. ಆ ಎತ್ತಿದ ಕೈಗಳು ನಿಧಾನವಾಗಿ ಎರಡೂ ಕೈಗಳು ಪಾದದ ಹತ್ತಿರ ಬರಬೇಕು. ನಡೆದ ಮೇಲಿನ ಭಾಗವನ್ನು ಬಗ್ಗಿಸಬೇಕು. ಎಷ್ಟು ಸಾಧ್ಯಕ್ಕದಷ್ಟು ಹನಿಯನ್ನು ಮೊಣಕಾಲಿಗೆ ಹಚ್ಚಕ್ಕೆ ಪ್ರಯತ್ನ ಮಾಡಬೇಕು. ಉಸಿರಾಟದೊಂದಿಗೆ ಆಸನಗಳನ್ನು ಮಾಡಬೇಕು. ನಿಧಾನವಾಗಿ ಮಾಡಬೇಕು ಮತ್ತು ಹೆಚ್ಚೆಚ್ಚು ಆ ಸ್ಥಿತಿಯಲ್ಲಿ ನಿಲ್ಲಕ್ಕೆ ಪ್ರಯತ್ನ ಮಾಡಬೇಕು. ಹೆಚ್ಚೆಚ್ಚು ಆ ಸ್ಥಿತಿಯಲ್ಲಿ ನಿಂತರೆ ಒಳ್ಳೆಯ ಪರಿಣಾಮವನ್ನು ಕೊಡ್ತದೆ. चार, 5,
ಸರಿ, ಈಗ ಅರ್ಧ ಚಕ್ರಾಸನ ಮಾಡೋಣ. ಈ ರೀತಿ ಎರಡೂ ಕಾಲುಗಳು ಕೂಡಿರಲಿ. ಸಾಧ್ಯ ಆದರೆ ನಿಮ್ಮ ಶಕ್ತಿ ಅನುಸಾರ ಮಾಡಿ. ಈ ರೀತಿ ನಿಧಾನವಾಗಿ ಕೆಳಗಿನ ಭಾಗ ನೇರವಾಗಿರಬೇಕು. ನಡದ ಮೇಲಿನ ಭಾಗವನ್ನು ಎಷ್ಟು ಸಾಧ್ಯಕ್ಕಷ್ಟು ಬಗ್ಗಿಸಲಿಕ್ಕೆ ಪ್ರಯತ್ನ ಮಾಡಬೇಕು. एक, दो. ಈಗ ತಾಡಾಸನ ಮಾಡೋಣ. ಈ ರೀತಿ ಕೈಗಳು ಹಾಕಿರಲಿ. ಎರಡೂ ಕೈಗಳು ಮೇಲ್ಗಡೆ ಮೇಲ್ಮುಖವಾಗಿರಬೇಕು. ನಮ್ಮ ದೃಷ್ಟಿ ಎದುರುಗಡೆ ಇರಬೇಕು. ಬುಡ ಮೇಲ್ಗಡೆ ಇರಬೇಕು. ಎರಡೂ ಕೈಗಳು ಕಿವಿಗೆ ತಾಗಿರ್ಬೇಕು. ಇನ್ನೂ ಕೂಡ್ಸ್. ಹಾಂ, ಈಗ ವೃಕ್ಷಾಸನ ಮಾಡೋಣ. ಎಡಗಾಲನ್ನು ಎತ್ತಿ ಬಲ ತೊಡೆ ಮೇಲು ನಿಧಾನವಾಗಿ ಮಾಡೋದು. ನಮ್ಮ ಮನಸ್ಸನ್ನು ಕೇಂದ್ರೀಕರಿಸಿಕೊಂಡು ಮಾಡೋದ್ರೆ ಹೆಚ್ಚೆಚ್ಚಿಗೆ ನಿಲ್ಲಬಹುದು. ಎಡಗಾಲನ್ನು ಎತ್ತಿ ಬಲಗಾಲನ್ನು ಎತ್ತಿ ಎಡ ತೊಡೆಯ ಮೇಲಿಡು. ಈಗ ಗರುಡಾಸನ ಅಂತ ಬರ್ತದೆ. ಯಾರಿಗೆ ನಡೆದ ನೋವುಗಳಿದ್ದು ಅಂದರೆ ನಡೆದ ನೋವುಗಳು ನಿವಾರಣೆ ಆಗ್ತದೆ ಮತ್ತು ನಡ ಗಟ್ಟಿ ಆಗ್ತದೆ. ಹೇಗಂತಂದರೆ ಇದು ನಿಧಾನವಾಗಿ ರೀತಿ ಬಗ್ಗಿರುತ್ತೆ.
ಈಗ ಎಡಗಾಲನ್ನಿಟ್ಟು ಬಲಗಾಲ ಮೇನಲ್ಲಿ. ಈಗ ಸೂರ್ಯ ನಮಸ್ಕಾರವನ್ನು ಮಾಡೋಣ. ಸೂರ್ಯ ನಮಸ್ಕಾರದ 12 ಮಂತ್ರಗಳನ್ನು ಹೇಳ್ತಾ 12 ಸೂರ್ಯ ನಮಸ್ಕಾರಗಳನ್ನು ಮಾಡೋಣ. ಈಗ ಓಂ ಮಿತ್ರಾಯ ನಮಃ, ಓಂ ರವೇ ನಮಃ, ಓಂ ಸೂರ್ಯಾಯ ನಮಃ, ಓಂ ಬಾಳುವೆ ನಮಃ, ಓಂ ಖಗಾಯ ನಮಃ, ಓಂ ಪೂಷ್ಣೇ ನಮಃ, ಓಂ ಹಿರಣ್ಯಗರ್ಭಾಯ ನಮಃ, ಓಂ ಅರ್ಚೇ ನಮಃ, ಓಂ ಆದಿತ್ಯಾಯ ನಮಃ, ಓಂ ಅರ್ಕಾಯ ನಮಃ, ಸವಿತ್ರೇ ನಮಃ, ಓಂ ಸವಿತ್ರೇ ನಮಃ, ಓಂ ಭಾಸ್ಕರಾಯ ನಮಃ, ಸೂರ್ಯನಾರಾಯ ನಮಃ. ಈಗ ಇನ್ನೊಂದ್ಸಲ ಸೂರ್ಯ ನಮಸ್ಕಾರದ ಆಸನಗಳ ಹೆಸರನ್ನು ಹೇಳ್ತಾ ಮತ್ತೊಂದ್ಸಲ ಮಾಡೋಣ. ಪ್ರಣಾಮಾಸನ, ಉದ್ವಸ್ತಾಸನ, ಪಾದಹಸ್ತಾಸನ, ದಕ್ಷಿಣ ಅಶ್ವಸಂಚಾಲನಾಸನ, ಪರ್ವತಾಸನ, ಅಷ್ಟಾಂಗ ನಮನಾಸನ, ಭುಜಂಗಾಸನ, ಪರ್ವತಾಸನ, ವಾಮಶ್ವ ಸಂಚಾಲನಾಸನ, ಪಾದಹಸ್ತಾಸನ, ಊರ್ಧ್ವಹಸ್ತಾಸನ, ಪ್ರಣಾಮಾಸನ, ವಿಶ್ರಾಮ. ವಿಶ್ರಾಂತಿ ಸ್ಥಿತಿ ಬರುವ ರೀತಿ ನಮ್ಮ ಕುತ್ತಿಗೆ ರೆಡಿ ಇರಬೇಕು. ಎರಡೂ ಕಾಲಗಳು ಸ್ವಲ್ಪ ಅಗಲವಾಗಿರಬೇಕು. ವಿಶ್ರಾಂತಿಯನ್ನು ಪಡೆಯಬೇಕು. ಎರಡೂ ಕಾಲಗಳನ್ನು ಕೂಡಿಸಿ ಸ್ವಲ್ಪ ಕಾಲಗಳನ್ನು ಹಿಡಿಯಲು. ಮೊಣಕಾಲ ಕೀಲು ನೋವುಗಳು ಮತ್ತು ನಮ್ಮ ಹಿಂಪಡದ ಭಾಗ, ಬಲ್ಲಗಳ ಭಾಗ, ಈಗ ಕಾಲು ರೊಟೇಟ್ ಮಾಡಬೇಕು. ರಿವರ್ಸ್, ಪಾದಗಳಿಂದ ಮುಂದೆ ಬಟರ್ಫ್ಲೈ. ನಮ್ಮ ನಡವನ್ನ ಸಣ್ಣ ಮಾಡ್ಬೇಕಂತ ಬಜ್ಜು ವೇಟು ಕಡಿಮೆ ಮಾಡ್ಕೋಬೇಕಾದ್ರೆ ಈ ಬಟರ್ಫ್ಲೈನ ಕಡಿಮೆ ಮಾಡ್ತಾ ಇರಬೇಕು.
ಈ ರೀತಿ ಕಾಲುಗಳು ಕೀಲುಗಳು ಮಾಡುವುದರಿಂದ ನಮ್ಮ ಎಲ್ಲ ಅವಯವಗಳು ಸಡಿಲು ಹೋಗ್ತವೆ. ಹೀಗೆ ಕಾಲುಗಳನ್ನ ಮಗುವಿನ ಥರ ಆಡಿಸಿದಂಗೆ ಆಡಿಸ್ತಾರಲ್ಲ, ಆಡ್ತಿದ್ವು ಅಂದರೆ ಹೇಗೆ ಅಳಿಸ್ತಾರೋ ಅವಕ್ಕೆ ರಂಭಿಸ್ತಾರೋ ಹಾಗೆ ನಮ್ಮ ಕಾಲುಗಳಿಗೆ ನೋವುಗಳು ಇದ್ವು ಅಂದರೆ ಅವು ಕುರಿವು ಮಾಡುವುದರಿಂದ ಅವೆಲ್ಲ ನೋವುಗಳು ನಿವಾರಣೆ ಆಗ್ತವೆ. ಈಗ ವಕ್ರಾಸನ ಮಾಡೋಣ. ವಕ್ರಾಸನ ಮಾಡೋದಂದ್ರೆ ಮುಂಚೆಟದ ಕ್ರಿಯೆ, ನಡುವು ನೋವು, ಕುತ್ತಿಗೆ ನೋವು, ಕೈ ಕಾಲುಗಳ ನೋವುಗಳು, ಕೀಲು ನೋವುಗಳು ಸಡಿಲು ಊಟವ ರಕ್ತ ಸಂಚಾರ ಚೆನ್ನಾಗಿ ಆಗೋದ್ರಿಂದ ಅವು ಆಕ್ಟಿವ್ ಆಗಿರ್ತಾವೆ. ಇದು ರಿವರ್ಸ್ ಸಾಧ್ಯಕತೆ ಕುತ್ತಿಗೆನ ನಮ್ಮ ಎಡಗಡೆ ತಿರುಗಿಸಬೇಕು. ಉಸಿರಾಟದ ಜೊತೆಗೆ ನಮ್ಮ ಯೋಗಾಸನಗಳನ್ನು ಮಾಡಬೇಕು. ಹೆಚ್ಚೆಚ್ಚಿಗೆ ಆ ಸ್ಥಿತಿಯಲ್ಲಿ ನಿಲ್ಲಬೇಕು. ಒಳ್ಳೆಯ ಪರಿಣಾಮಗಳನ್ನು ಕೊಡಬೇಕಾದ್ರೆ ಹೆಚ್ಚೆಚ್ಚಿಗೆ ಆ ಸ್ಥಿತಿಯಲ್ಲಿ ನಿಲ್ಲಬೇಕು. ಈಗ ಅರ್ಧ ಮಚ್ಚೇಂದ್ರಾಸನ ಮಾಡೋಣ. ಈ ರೀತಿ ಬಲಗಾಲನ್ನ ಎಡ ಗಂಟೆಗೆ ಆಗಿರಬೇಕು. ಈ ರೀತಿ ಪೃಷ್ಠಭಾಗಕ್ಕೆ ಎಡಗೈಯಿಂದ ಒತ್ತಬೇಕು. ಇದು ಈಗ ಇದು ಅರ್ಧ ಮಚ್ಚೇಂದ್ರಾಸನ ಮಾಡೋಣ. ಈಗ ಪೂರ್ಣ ಮಚ್ಚೇಂದ್ರಾಸನ ಅಂದ್ರೆ ಈ ರೀತಿ ಮಾಡೋದು. ಎಷ್ಟು ಸಾಧ್ಯತೆ ಪ್ರಯತ್ನ ಮಾಡು. ಈ ರೀತಿ ಹೆಂಗೆ ಮಾಡೋದು. ಇದು ಪೂರ್ಣ ಮಚ್ಚೇಂದ್ರಾಸನ. ಇದು ಹೊಟ್ಟೆಯ ಮೇಲೆ ಮಾಡುವಂತ ಆಸನಗಳನ್ನು ಮಾಡೋಣ. ಈಗ ಒಂದೊಂದು ಕಾಲನ್ನ ಸೈಕ್ಲಿಂಗ್ ಮಾಡೋಣ. ಎರಡು ಕಾಲಿಸ್ಕೊಡಿ. 3 ಟೈಮ್ ಇಲ್ಲ. 4 5 6 7 8 9 ಬಜ್ಜು ವೇಟು ನಮ್ಮ ನಡೆದ ಬಾಗಿದೆ ಅವೆಲ್ಲ ಕಡಿಮೆ ಆಗ್ತದೆ ನೋಡ್ರಿ. ಹೊಟ್ಟೆ ಕಡಿಮೆ ಆಕತಿ. ರಿವರ್ಸ್. ಈಗ ಸೈಕಲನ್ನ ಹಿಂಬಡಿಯಾಗಿರ್ತೈತೆ. ಒಂದು 10 ಸಲ 20 ಸಲ
ಈಗ ಸಾಧ್ಯಕ್ಕಷ್ಟೇ ಮಾಡಬೇಕು. ಈಗ ಎರಡೂ ಕಾಲನ್ನು ಕೂಡಿಸಿ ಬಿಗ್ ಜೀರೋ ಬರೆಯೋದು ಹೇಗತ್ತಂದ್ರೆ ಎರಡೂ ಕಾಲು ಕೂಡಿಸೋದು 1 2 3 4 5 6 7 8 9 10 reverse 1 2 3 हमारे चैनल को बिग जीरो सब्सक्राइब करें। सबसे पहले भजन देखने के लिए बेल आइकन दबाना ना भूलें। 7 8 9 10 ವಿಶ್ರಾಮ. ಈಗ ಕಂದರಾಸನ ಮಾಡೋಣ. ಈ ರೀತಿ ಕೈಗಳಿರಲಿ. ಯಾರೇ ನಡೆದ ನೋವುಗಳಿದೆ, ನಡ ಗಟ್ಟಿ ಆಗ್ಬೇಕಂತಂದ್ರೆ ಈ ಕಂದರಾಸನ ಅಥವಾ ಸೇತುಬಂಧಾಸನ ಮಾಡ್ಬೋದು. ಏಕಂದ್ರೆ ಪೂರಿ ಹೀಗೆ ಎತ್ತದು. ಅದನ್ನು ಎರಡೂ ಕೈಗಳು ನಡೆದ ಕೆಳಗೆ ಎತ್ತದು. ಇದರಿಂದ ನಡೆದ ನೋವುಗಳು ನಿವಾರಣೆ ಆಗ್ತದೆ ನೋಡಿ. ಹೆಚ್ಚೆಚ್ಚಿಗೆ ಈ ಸ್ಥಿತಿಯಲ್ಲಿ ನಿಲ್ಬೇಕು. ಈಗ ಮರ್ಕಟ ಆಸನ ಮಾಡೋಣ. ಎರಡೂ ಕೈಗಳು ಅಗಲಿರಲಿ. ಈಗ ಕಾಲುಗಳನ್ನು ಎಡಗಡೆ ತಿರುಗಿಸೋದು, ಕುತ್ತಿಗೆ ಬಲಗಡೆ ತಿರುಗಿಸೋದು. ಇದನ್ನು ಮಾಡೋದ್ರಿಂದ ಬೊಜ್ಜು ಕಡಿಮೆ ಆಗ್ತದೆ. ನಡೆದ ನೋವುಗಳು ಕಾಂಪ್ಯೂಟರ್ ಮಕ್ಕಳು ಕೆಲಸ ಮಾಡೋರಿಗೆ, ಡ್ರೈವರಿಗೆ, ವಾಹನ ಚಾಲಕರಿಗೆ ಇದೆಲ್ಲ ಒಳ್ಳೆಯ ಆಸನ. ರಿವರ್ಸ್. ಇದನ್ನ ಸ್ವಲ್ಪ ನಿಧಾನವಾಗಿ ಈ ರೀತಿ ವಿರುದ್ಧ ದಿಕ್ಕಿ ಕುತ್ತಿಗೆ ಇರಬೇಕು. ಎರಡೂ ಕಾಲುಗಳು ಒಂದ್ರ ಮೇಲೆ ಒಂದಿದ್ದು ನೆಲಕ್ಕತ್ತಾಗಿರ್ಬೇಕು, ಕೆಳಗಿನಕ್ಕೆ ಬಾಳ. ಈಗ ಕಾಲನ್ನು ಸ್ವಲ್ಪ ಅಗಲ ಮಾಡೋದು. ಈಗ ಈ ಎಡಗಾಲಿನ ಹಿಂಬಡಕ್ಕೆ ಬಲಗಾಲಿನ ಮೊಣಕಾಲು ಹಚ್ಚಬೇಕು. ನಮ್ಮ ಕುತ್ತಿಗೆ ಬಲಗಡೆ ಇರಬೇಕು. ಅದನ್ನ ರಿವರ್ಸ್ ಮಾಡಿ ಚೈನ್. ಈಗ ಕಾಲನ್ನು ಉದ್ದ ಚಾಚಿ ಬಲಗಾಲನ್ನು ಎತ್ತಿ ಎಡಗಡೆ ಬಲಗಾಲಿನ ಹಿಂಬಡ ಹಿಡ್ಕೋಬೇಕು. ಹೆಬ್ಬಾಳನ್ನು ಹಿಡ್ಕೋಬೇಕು. ನಮ್ಮ ಕುತ್ತಿಗೆ ಬಲಗಡೆ ತಿರುಗಿರ್ಬೇಕು. दो रिवर्स. सच कहता हूँ मेरी, सच कहता हूँ दो सब. ठीक है, आगे ಸ್ವಲ್ಪ ಕಾಲು ಎತ್ತಿ ಈ ರೀತಿ. ಈಗ ಉತ್ಥಾನ ಪಾದಾಸನ. ಉತ್ಥಾನ ಪಾದಾಸನ ಅಂದ್ರೆ ಎರಡೂ ಕಾಲನ್ನು ಭೂಮಿಯಿಂದ ಒಂದು ಗೇಣ್ ಎತ್ತೋದು 6 ಇಂಚ್. ಈಗ ಪೂರ್ಣ ಅರ್ಧ ಹಲಾಸನ ಮಾಡೋದು. ಕಾಲುಗಳು ನೇರವಾಗಿರಬೇಕು. ನಮ್ಮ ದೃಷ್ಟಿ ಹೆಬ್ಬಾಳ ಕಡೆ ಇರಬೇಕು. ಈಗ ಸರ್ವಾಂಗಾಸನ ಮಾಡೋಣ.
मन की कली खिल जाए बाबा तेरे चरणों की गरी धूल ಈಗ जल जाए ಪೂರ್ಣ ಹಲಹಾಸ सच कहता हूँ मेरी सच कहता हूँ मेरी तकदीर बदल इस्रा जाए बाबा तेरे चरणों ಶಿವಾಸನ ನಮ್ಮ ಎಲ್ಲ ಕಾಲಿನ ಬೆರಳುಗಳು ಹಿಡ್ಕೊಂಡು ಪ್ರತಿಯೊಂದು ಭಾಗವನ್ನು ಸಲ್ಲಿಸಿ ಅವಕ್ಕೆ ವಿಶ್ರಾಂತಿಯನ್ನು ಕೊಡಬೇಕು. नजरों से गिराना ना ಈಗ चाहे ಪವನ ಮುಕ್ತಾಸನ ಮಾಡೋಣ. दीना ಪವನ ಅಂದ್ರೆ ಗಾಳಿ ಮುಕ್ತಂದು ಹೊಡೆಯಬೇಕು. ಯಾರಿಗೆ ಗ್ಯಾಸ್ ಪ್ರಾಬ್ಲಮ್ ಅದ गिराना ಇದು ಒಳ್ಳೆಯ ಆಸನ ಅದು. चाहे कितनी सजा देना नजरों से जो मेरे ನಿಧಾನವಾಗಿ ಎಡಗೈಯಿಂದ ಬಲಗೈಯನ್ನು ಊರಿ ಎಡಗಡೆಯಿಂದ ಎದ್ದು ಕೂತ್ಕೋಬೇಕು. मुश्किल से संभल पाए बाबा जी ಈಗ ಒಂದು ಮೆದು ಮಾಡೋಣ. ಎಡಗಡೆ ಬಲ ಮೂಗನ್ನು ಮುಚ್ಚಿರಬೇಕು. ಎಡಗಡೆಯಿಂದ ಉಸಿರನ್ನು ತೆಗೆದುಕೊಳ್ಬೇಕು. ನಿಧಾನವಾಗಿ ಬಲಗಡೆ ಬಿಡಬೇಕು. ಉಸಿರನ್ನು ತೆಗೆದುಕೊಳ್ಳುವ ಮುಂದೆ ಓಂ ತೆಗೆದುಕೊಳ್ಬೇಕು. ಬಿಡು ಮುಂದೆ ಓಂ ಮಾಡಬೇಕು. ಮನಸ್ಸು ಉಸಿರಾಟದ ಕಡೆ ಇರಬೇಕು. ಉಸಿರು ತೆಗೆದುಕೊಳ್ಳೋದು ಪೂರಕ, ಬಿಡುವುದು ಕುಂಭಕ. ಹಾಗೆ ಉಸಿರನ್ನು ತೆಗೆದುಕೊಳ್ಳುವುದು, ಹಾಗೆ ನಿಲ್ಲಿಸುವುದು, ಹಾಗೆ ಮತ್ತು ಬಿಡುವುದು, ಮತ್ತು ಖಾಲಿ ಹೊಟ್ಟೆಗೆ ನಿಲ್ಲಿಸುವುದು. ಅದಕ್ಕೆ ಪೂರಕ, ಕುಂಭಕ, ರೇಚಕ, ಬಾಹ್ಯ ಕುಂಭಕ ಅಂತ ಹೇಳ್ತಾರೆ. ನಮ್ಮ ಮನಸ್ಸು ಎರಡೂ ಆಗಿರಬೇಕು. ಏನು, ಒಂದು ಉಸಿರಾಟನೂ ಆಗಿರಬೇಕು, ಪ್ರಾಣಾಯಾಮನೂ ಆಗಿರಬೇಕು, ಮನಸ್ಸನ್ನು ಕೇಂದ್ರೀಕರಿಸಿಕೊಂಡಿರ್ಬೇಕು. ಯಾವ ರೀತಿ ಮನಸ್ಸನ್ನ ಉಸಿರಾಟದ ಜೊತೆಗಿರಬೇಕು.
थोड़ा ध्यान लगा स्वामी दौड़े चले आएंगे। थोड़ा ध्यान लगा, थोड़ा ध्यान लगा स्वामी दौड़े चले आएंगे। तुझे गले से लगाएंगे अखियां मन की खोल, अखियां मन की खोल, तुझे वो दर्शन भी कराएंगे। थोड़ा ध्यान लगा। है राम रमैया वो, है कृष्ण कन्हैया वो ही मेरा सहाय है। सत्कर्म राहों पर चलना सिखाते वो ही मेरा माही है। हो प्रेम से पुकार, प्रेम से पुकार, तेरे पाप हो जलाएंगे। थोड़ा ध्यान लगा। योग की छाया में जीवन बन जाएगा, कहाँ तुम जाओगे। उनकी दया दृष्टि जब भी पड़ेगी तुम भव तर जाओगे। हो ऐसा है विश्वास, ऐसा है विश्वास मन में ज्योत वो जलाएंगे। थोड़ा ध्यान लगा, थोड़ा ध्यान लगा स्वामी दौड़े चले आएंगे। तुझे गले से लगाएंगे अखियां मन की खोल, तुझे वो दर्शन भी कराएंगे। थोड़ा ध्यान लगा, थोड़ा ध्यान लगा स्वामी दौड़े चले आएंगे। थोड़ा ध्यान लगा, थोड़ा ध्यान लगा। ಈಗ ಬ್ರಾಹ್ಮಣಿ ಮಾಡೋಣ. ಈಗ ಉದ್ದೀತ ಓಂಕಾರ ಜಾಣದಲ್ಲಿ ಕೊಟ್ಕೊಳ್ಳಿ. ಓ
ಮೌನ ಪ್ರಾಣಾಯಾಮ ಧ್ಯಾನ ಮೆಡಿಟೇಷನ್. ನಿಮ್ಮ ಮನಸ್ಸು ಉಸಿರಾಟದ ಕಡೆ ಇರಲಿ. ಮನಸ್ಸಿನಲ್ಲಿ ಯಾವುದೇ ವಿಚಾರಗಳನ್ನು ತರಬೇಡಿ. ಶುಭ ನುಡಿಯುವ ನಾಲಿಗೆ, ಒಳ್ಳೆಯದನ್ನೇ ಕಾಣುವ ಕಣ್ಣುಗಳು, ಸತ್ಯವಾದನ್ನೇ ಕೇಳುವಂಥ ಕಿವಿಗಳು ಸದಾ ನಮ್ಮ ಪ್ರಾರ್ಥನೆಯ ತಿರುಳಾಗಬೇಕು. ಏ ಪರಮಾತ್ಮ, ಏ ದಯಾಳು, ನಿನ್ನ ದಯೆ ಸಕಲ ಪ್ರಾಣಿ ನಮ್ಮೆಲ್ಲರ ಮೇಗಿರಲೆಂದು ಮನಸ್ಸಿನಲ್ಲಿ ನಾವೆಲ್ಲರೂ ಪ್ರಾರ್ಥನೆಯನ್ನು ಸಲ್ಲಿಸೋಣ. ನಿಧಾನವಾಗಿ ಎರಡೂ ಕೈಗಳನ್ನು ಜೋಡಿಸಿ, ಕೈಗಳನ್ನು ಉಜ್ಜಿ, ನಿಧಾನ ಕಣ್ಣಿಗೆ ಆಡಿಸಿ ಬಿಸಿಯನ್ನು. ಈಗ ಶಾಂತಿ ಪಾಠ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದಿಕೇನ ಯೋಪಾಕರೋತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಓಂ ಶಾಂತಿ ಶಾಂತಿ ಶಾಂತಿ. ಭೂಮಿಗೆ ನಮಸ್ಕಾರವನ್ನು ಮಾಡೋಣ. ಬೆಳಕನ್ನು ಸೂರ್ಯನಿಗೆ ನಮಸ್ಕಾರವನ್ನು ಮಾಡೋಣ. ಭಾಗಿಯಾದಂಥ ಎಲ್ಲ ಯೋಗ ಬಂಧುಗಳಿಗೆ ತುಂಬ ಧನ್ಯವಾದಗಳು. ಮತ್ತೆ ನಾಳೆ 6:30 ಗಂಟೆಗೆ ಎಲ್ಲರೂ ಸೇರೋಣ. ನಿಮ್ಮ ಮನೆಯಲ್ಲಿ ಕುಳಿತು ಯೋಗವನ್ನು ನೀವೆಲ್ಲರೂ ಮಾಡಬಹುದು. ಧನ್ಯವಾದಗಳು.